ಯತ್ಸೇವೆಯ ಗುಣಗಣಾಢ್ಯ ಮಹತ್ಯಮಾಪುಃ ತಂ ಪೂರ್ಣ ಸದ್ಗುಣಧರಂ ಕರುಣಾಮದಾಖ್ಯಂ ನಾರಾಯಣಂ ಕುಲಪತಿಂ ಶರಣಂ ಭಜೇಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣನಾಶಯೇ ಕೃತ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾರ್ಥಮೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತ ಪರ್ಯಾಯದ ಈ ಮುಕ್ತಾಯದ ಹಂತದಲ್ಲಿ ಬೆಂಗಳೂರಿನ ದಾಸನಮನ ಸಂಘಟನೆಯ ಎಲ್ಲ ಸದಸ್ಯರೊಂದಿಗೆ ಆಗಮಿಸಿ ಸಹಸ್ರಕಂಠ ಸಮರ್ಪಣೆಯ ಈ ಕಾರ್ಯಕ್ರಮ ಮಾಡಿದ್ದು ನಮಗೆ ತುಂಬ ಸಂತೋಷವಾಗಿದೆ. ಇದು ಶ್ರೀಕೃಷ್ಣನಿಗೆ ಅರ್ಪಿತವಾಗಿದೆ. ಉಡುಪಿಯ ಶ್ರೀಕೃಷ್ಣ ಭಕ್ತವತ್ಸಲ ಕೃಷ್ಣ, ಭಕ್ತರಿಗೆ ಬೇಗನೆ ಒಲಿಯುವಂತಹ ಕೃಷ್ಣ. ಹಾಗೆಯೇ ಭಕ್ತರಿಗೆ ಬೇಗ ದರ್ಶನ ಕೊಡ್ತಕ್ಕಂತಹ ಕೃಷ್ಣ. ಕೃಷ್ಣನಿಗೆ ಸ್ವಲ್ಪ ಸಮರ್ಪಣೆ ಮಾಡಿದರೂ ಅದಕ್ಕೆ ವಿಶೇಷ ಫಲವನ್ನು ಕೃಷ್ಣ ನೀಡ್ತಾ ಇದ್ದಾನೆ. ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಗಾನ. ಆ ಗಾನದ ಮುಖಾಂತರ ಕೃಷ್ಣನನ್ನು ಉಳಿಸಿಕೊಳ್ಳುವುದು ಬಹಳ ಶ್ರೇಷ್ಠವಾದ ಮತ್ತು ಸುಲಭವಾದಂತಹ ಮಾರ್ಗ. ಇವತ್ತು ಎಲ್ಲ ಹರಿದಾಸರುಗಳು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ ಒಂದು ಕ್ಷೇತ್ರವೆಂದರೆ ಅದು ಉಡುಪಿ ಕ್ಷೇತ್ರ. ಇಲ್ಲಿ ಪುರಂದರದಾಸರು ಆಗಮಿಸಿದ್ದಾರೆ. ಕನಕದಾಸರಿಗಂತೂ ಕೃಷ್ಣನೇ ಒಲಿದಿದ್ದಾನೆ. ಜಗನ್ನಾಥ ದಾಸರು, ಗೋಪಾಲದಾಸರು, ಎಲ್ಲ ದಾಸರುಗಳು ಕೂಡ ಬಂದು ಕೃಷ್ಣನನ್ನು ಇಲ್ಲಿ ಹಾಡಿ ಹೋದಂತಹ ಕ್ಷೇತ್ರವಿದು. ಶ್ರೀ ಮಧ್ವಾಚಾರ್ಯರು ಕೃಷ್ಣನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು ಅವರ ಭಕ್ತಿಗೆ ಹೋಗೊಟ್ಟು ಕೃಷ್ಣನೇ ದ್ವಾರಕೆಯಿಂದ ಓದಿ ಬಂದಿದ್ದಾರೆ. ಶ್ರೀ ವಾದಿರಾಜ ಸ್ವಾಮಿಗಳವರು ಉಡುಪಿ ಕೃಷ್ಣನನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಇಲ್ಲಿಯ ಕೃಷ್ಣ ಭಕ್ತಿಗೆ ಆಕರ್ಷಣೆಗೆ ಒಳಗಾಗುವಂತಹ ಕೃಷ್ಣ. ಎಲ್ಲಿ ಭಕ್ತರಿದ್ದರೂ ಅಲ್ಲಿ ಓಡಿ ಬರತಕ್ಕಂಥ ಕೃಷ್ಣ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾ ಕರಪೂಜನಂಚ ವಾರ್ಧಿಂ ವಧೂಗ್ರಹಮತೀತ್ಯ ಸಮತ್ವನಾಥಃ ಯತ್ರ ಅಸ್ತಿ ತತ್ರೇತ ಪೀಠ ಪುರಂ ದರೀಯಃ. ದ್ವಾರಕೆಯಿಂದ ಇಲ್ಲಿ ತನಕ ಓಡಿ ಬಂದಿದೆ ಕೃಷ್ಣ. ವಾದರಾಜ ಸ್ವಾಮಿ ಹೇಳ್ತಾರೆ, ಕೃಷ್ಣನಿಗೆ ದ್ವಾರಕೆಯಲ್ಲಿ ಏನು ಕಡಿಮೆ ಆಗಿದೆ? ಎಲ್ಲ ಇದೆ. ತಾನೇ ಸೃಷ್ಟಿ ಮಾಡಿದಂತಹ ನಗರ, ನನಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ಡ್ ಆಗಿ ಸೃಷ್ಟಿ ಮಾಡಿದಂತಹ ಒಂದು ನಗರ. ಹೀಗೆ ನಮಗೆ ಬೇಕಾದ ಹಾಗೆ ಒಂದು ಮನೆಯನ್ನು ನಾವು ಕಟ್ಟಿಕೊಂಡರೆ ನಾವು ಅದನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಬರುವುದು. ನಮಗೆ ಹೇಗೆ ಬೇಕು, ಬಾತ್ರೂಮ್ ಹೇಗೆ ಬೇಕು, ಬೆಡ್ರೂಮ್ ಹೇಗೆ ಬೇಕು, ಹಾಗೆ ಅಡುಗೆ ಮನೆ ಹೇಗೆ ಬೇಕು, ಅದೆಲ್ಲ ಯೋಚನೆ ಮಾಡಿ ನಾವು ಒಂದು ಮನೆಯನ್ನು ಕಟ್ಟಿಕೊಂಡ್ರೆ ಆ ಮನೆ ಬಿಟ್ಟು ಹೋಗಲಿಕ್ಕೆ ನಮ್ಮ ಮನಸ್ಸೇ ಬರುವುದು. ಕೃಷ್ಣ ಹಾಗೆ ದ್ವಾರಕೆಯನ್ನು ತನಗೆ ಬೇಕಾದಾಗೆ ಕಟ್ಟಿಕೊಂಡಿದೆ. 16,108 ಹೆಂಡಂದಿರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಪ್ಯಾಲೇಸ್, ಒಬ್ಬೊಬ್ಬರಿಗೂ ಒಂದು ಅರಮನೆ, ಅವರಿಗೆ ಏನೇನು ಬೇಕು ತನಗೊಂದು ಅರಮನೆ, ಹೀಗೆ ಬೇಕಾದ್ದನ್ನೆಲ್ಲ ಸೃಷ್ಟಿ ಮಾಡಿದೆ. ಆದರೂ ಕೃಷ್ಣನಿಗೆ ನನಗೆ ಈ ದ್ವಾರಕೆ ಬೇಡ ಅಂತಲ್ಲ, ನನಗೆ ಮಧ್ವಾಚಾರ್ಯ ಹತ್ತಿರ ಹೋಗಬೇಕು. ಹಾಗಿದ್ರೆ ಮಧ್ವಾಚಾರ್ಯ ಭಕ್ತಿ ಎಷ್ಟು ಆಕರ್ಷಣೆ. ತಾನೇ ಕಟ್ಟಿದ ನಗರವನ್ನೇ ಬಿಟ್ಟು ಬಂದಿಲ್ಲ. ಒಂದು ವೇಳೆ ಕೃಷ್ಣನಿಗೆ ದ್ವಾರಕ್ಕೆ ಬೋರಾಯಿತು ಅಂತ ಹೇಳಿದರೆ ನೇರವಾಗಿ ನಂದಗೋಕುಲಕ್ಕೆ ಹೋಗ್ಬೋದು. ಅಲ್ಲಿ ಗೋಪಿಗೆ ಕಾಯ್ತಾ ಹೋಗಿದ್ದಾರೆ, ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣ ಯಾವಾಗ ಬರ್ತಾನೆ, ತುದಿಗಾಲಲ್ಲಿದೆ. ಅಲ್ಲಿ ಕೃಷ್ಣ ಹೋಗ್ಬೋದು, ಅವರೆಲ್ಲ ತುಂಬ ಸಂತೋಷಪಡ್ತಾರೆ. ಅದು ಬೇಡ ಅಂತಾರೆ. ದ್ವಾರಕೆಯೂ ಬೇಡ, ನಂದಗೋಕುಲನೂ ಬೇಡ. ಹಾಗಿದ್ದರೆ
ಇನ್ನೊಂದು ಜಾಗ ಇದೆ, ಎಲ್ಲ ಗಂಡಸರಿಗೆ ಜೀವನದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಉಪಚಾರದ ಒಂದು ಸ್ಥಳ ಅಂದರೆ ಮಾವನ ಮನೆ. ಆ ಮಾವನ ಮನೆಗೆ ಹೋದರೆ ಸಕಲೋಪಚಾರಗಳು ಸಿಗುತ್ತೆ. ರಾಜೋಪಚಾರ, ಅಳಿಯ ದೇವರು ಅಂತ ಹೆಸರು. ಅಳಿಯ ಬಂದರೆ ದೇವರು ಬಂದ ಹಾಗೆ, ದೇವರು ಬಂದರೆಲ್ಲ ಹೇಗೆ ಉಪಚಾರ ಮಾಡಬೇಕು ಹಾಗೆ ಅಳಿಯ ಬಂದರೆ ಉಪಚಾರ. ಕೃಷ್ಣನಿಗೆ ದ್ವಾರಕ್ಕೆ ಹೋರಾಯಿತು, ನಂದಾಗ ಹೋಗಲೇ ಬೇಡ, ನೇರವಾಗಿ ಹೋಗಿ ಮನೆಗೆ ಹೋಗ್ಬೋದು. ಅಲ್ಲಿ ಬೇಕಾದ ಉಪಚಾರ ಸಿಗ್ತಾರೆ. ಅಳಿಯ ದೇವರು ಎಲ್ಲರಿಗೂ ಇರ್ತಕ್ಕಂಥ ಒಂದೇ ಒಂದು ಜಾಗದಲ್ಲಿ ಅದು ಮಾತ್ರ. ಹಿಂದೆಲ್ಲ ಅಳಿಯ ಮನೆಗೆ ಬಂದರೆ ಎಲ್ಲ ಉಪಚಾರ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಅವಳನ್ನು ಇಲ್ಲೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಮತ್ತೆ ಉಪಚಾರ ಇಲ್ಲ. ಹೀಗೆ ಇತ್ತು. ಅದಕ್ಕೆ ಸಂಸ್ಕೃತದ ಒಬ್ಬ ಕವಿ ಹೇಳ್ತಾನೆ, ಜಾಮಾತ ದಶಮೋಗ್ರಹ. ನವಗ್ರಹಗಳೆಲ್ಲ ನೀವು ಕೇಳಿದ್ದೀವಿ. 10ನೇ ಗ್ರಹ ಯಾರಂದರೆ ಅಳಿಯ. ಆ ಅಳಿಯ ಬಂದಾದರೆ ಗ್ರಹಚಾರ ಬಂದಾಗ ಜಾಮಾತ ದಶಮೋಗ್ರಹ. ಆ ತರಹ ಅಳಿಯನನ್ನು ಎಲ್ಲರೂ ಎತ್ತಿ ಕಟ್ತಾರೆ. ಮತ್ತೊಬ್ಬ ಕವಿ ಹೇಳ್ತಾನೆ, ಅದೆಲ್ಲ ಸರಿ, ಅಳಿಯನಿಗೆ ಸಕಲ ರಾಜೋಪಚಾರವೂ ಸಲ್ತದೆ, ಆದರೆ ಬ್ರ್ಯಾಕೆಟ್ನಲ್ಲಿ 3 ದಿನ ಉಳ್ಕೊಂಡು 3 ದಿವಸ ಮಾತ್ರ ಜಾಸ್ತಿ ಮುತ್ತಲೆ ಟಿಕೆಟ್ ಬಂದಿದೆ. ಮತ್ತು ಅಲ್ಲಿಗೆ ಉಪಚಾರಗಳೆಲ್ಲ ಕಡಿಮೆ ಆಗಿ ಕೊನೆಗೆ ಟಿಕೆಟ್ ಟೇಬಲ್ ಮೇಲೆ ಇಟ್ಬಿಟ್ಟು ಏನೇ ಆಗಲಿ ಒಂದು 3 ದಿನದ ಮಟ್ಟಿಗಾದರೂ ಕೂಡ ರಾಜೋಪಚಾರ ಸಿಗತಕ್ಕಂಥ ಒಂದು ಸ್ಥಳ ಇದ್ದರೆ ಅದು ಹಳೆಯ ಮಾವನ ಮನೆ. ಕೃಷ್ಣ ನನಗೆ ನಂದಗೋಪುರವೂ ಬೇಡ, ದ್ವಾರಕೆನೂ ಬೇಡ ಅಂದರೆ ಮಾವನ ಮನೆಗೆ ಹೇಳಿಬಿಟ್ಟು ಹೋಗಿ. ಕೃಷ್ಣನ ಮಾವನ ಮನೆ ಯಾವುದಂದರೆ ಸಮುದ್ರ. ಕೃಷ್ಣನ ಹೆಂಡತಿ ಲಕ್ಷ್ಮೀದೇವಿ ಹುಟ್ಟಿದ್ದು ಸಮುದ್ರದಲ್ಲಿ. ಕೃಷ್ಣನಿಗೆ ಸಮುದ್ರದಲ್ಲಿ ಹೋಗೋದಿಕ್ಕಲ್ಲ, ಸಮುದ್ರದ ಒಳಗಡೆ ಹೋಗೋದಿತ್ತು. ದ್ವಾರಕೆಯಿಂದ ಹೊರಟವನು ಸಮುದ್ರದ ಮೇಲೆ ಬರ್ತಾನೆ, ಅದರ ಒಳಗೆ ಹೋಗೋದು. ಮಾವನ ಮನೆ ಮೇಲೆ ಬೈಪಾಸ್ನಲ್ಲೇ ಬರ್ತಾನೆ, ನೇರ ಉಡುಪಿ ಬಂದ್ಬಿಟ್ಟು ಒಳಗೆ ಹೋಗಲೇ ಇಲ್ಲ. ಹಾಗೆಂದರೆ ಕೃಷ್ಣನಿಗೆ ಮಧ್ವಾಚಾರ್ಯರ ಭಕ್ತಿಯ ಆಕರ್ಷಣೆ ಎಷ್ಟಿದೆ. ಮಾವನ ಮನೆಯೂ ಬೇಡ ಅಂತೇಳಿ ಬಂದಿದ್ದಾನೆ ಅಂತ ಹೇಳಿದರೆ ಎಂಥ ಆಕರ್ಷಣೆ. ಬಾಲರಾಜ ಸ್ವಾಮಿ ಹೇಳ್ತಾರೆ, ಭಕ್ತಿಯ ಆಕರ್ಷಣೆಗೆ ಉಡುಪಿಯ ಕೃಷ್ಣ ಅವನು ಬೇಗನೆ ಒಲಿತಾನೆ, ಎಲ್ಲ ಬಿಟ್ಟು ಓಡಿ ಬರ್ತಾನೆ. ಆದ್ದರಿಂದ ಇಲ್ಲಿ ಕೃಷ್ಣ ಇಲ್ಲಿ ಭಕ್ತರ ಮಧ್ವಾಚಾರ್ಯರ ಭಕ್ತಿಗೆ ಆಕರ್ಷಿತನಾಗಿ ಇಲ್ಲಿ ಬಂದು ಕೂತಿದ್ದ. ಕೃಷ್ಣ ಇನ್ನೊಂದು ಕಾರಣ ಇರಬಹುದು. ಇಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ ಮೇಲೆ ಒಂದು ರೂಲ್ ಮಾಡ್ತಾರೆ, ಇನ್ನು ಮೇಲೆ ಈ ಕೃಷ್ಣನನ್ನು ಸನ್ಯಾಸಿಗಳ ಬಗ್ಗೆ ಮಾಡ್ತಾರೆ. ಕೃಷ್ಣ ಅದು ಯಾಕೆ ಹೇಳಿದರೆ, ಕೃಷ್ಣ ದ್ವಾರಕೆಯಲ್ಲಿ 16,000 ಹೆಣ್ಣಂದಿರ ಉಪಟಳಕ್ಕೆ ಹೆದರಿ ಇಲ್ಲಿ ಬಂದು ಇನ್ನು ಮೇಲೆ ಯಾವ ಹೆಸರು ನಂತರ ಬರಬಾರದು, ಸನ್ಯಾಸ ಮಾತ್ರ ಬರಬೇಕು, ಈ ಉಪದ್ರವನೇ ಬೇಡ ಅಂತ ಹೇಳಿ ಇಲ್ಲಿ ಬಂದು ಬಾಗಿಲನ್ನು ಕೂಡ ತೆಗೆಸಿ ಎದುರಲ್ಲಿ ಯಾರೂ ಬರಬಾರದು ಅಂತೇಳಿ ಕಿಟಕಿಯಲ್ಲಿ ನನ್ನನ್ನು ನೋಡಿದರೆ ಸಾಕು ಅಂತ ಹೇಳಿ ಕೃಷ್ಣ ಇಲ್ಲಿ ಹೆದರಿ ಬಂದು ಕೂತಿದ್ದಾರೆ. ಅದಕ್ಕೆ ಇನ್ನು ಮೇಲೆ ಸನ್ಯಾಸಿಗಳು ಮಾತ್ರ ಪೂಜೆ ಮಾಡಬೇಕು, ಬೇರೆ ಯಾರು ಹತ್ತಿರ ಬರಬಾರದು ಅಂತ ಹೇಳಿ ಹೀಗೆ ಮಾಡಿದ್ದಾರೆ ಅಂತ ಅವರು ವರ್ಣನೆ ಮಾಡ್ತಾರೆ. ಅಂತೂ ಕೃಷ್ಣ ಅಲ್ಲಿಂದ ಇಲ್ಲಿಗೆ ಆಕರ್ಷಿತರಾಗಿ ಬಂದಿದ್ದಾರೆ. ಮಧ್ವಾಚಾರ್ಯರ ಭಕ್ತಿಗೆ ಇಲ್ಲಿ ಬಂದ ಮೇಲೂ ಕೂಡ ಎಲ್ಲೆಲ್ಲಿ ಭಕ್ತರಿದ್ದಾರೆ ಅಲ್ಲೆಲ್ಲ ಅನುಗ್ರಹ ಮಾಡ್ತಾರೆ. ಆದ್ದರಿಂದಲೇ ಕೃಷ್ಣ ಪಶ್ಚಿಮಕ್ಕೆ ಯಾಕೆ ಮುಖ ಮಾಡಿದ ಅಂತ ಹೇಳಿದರೆ, ಪಶ್ಚಿಮದಲ್ಲಿ ಜಾಸ್ತಿ ಭಕ್ತರಿದ್ದಾರೆ ಅಂತ ಕೃಷ್ಣನಿಗೆ ಗೊತ್ತಾಯಿತು, ಅದಕ್ಕೆ ಅಲ್ಲಿಗೆ ಮುಖ ಮಾಡಿಬಿಡ್ತಾರೆ. ಈ ರೀತಿ ಉಡುಪಿಯ ಕೃಷ್ಣ ಭಕ್ತಿಗೆ ಭಕ್ತರಿಗೆ ಬೇಗ ಒಲಿಯತಕ್ಕಂತಹ ಕೃಷ್ಣನಾಗಿದ್ದಾನೆ. ಅವನ ಸನ್ನಿಧಾನದಲ್ಲಿ ನೀವು ಇವತ್ತು ಬಂದು ನಿಮ್ಮ ಭಕ್ತಿಯ ಹಾಡುಗಳನ್ನು ನೀವು ಹಾಡಿದ್ದೀರಿ. ಅದರಿಂದ ಕೃಷ್ಣನಿಗೆ ತುಂಬ ಸಂತೋಷವಾಗಿದೆ. ಇಲ್ಲಿಯ ಕೃಷ್ಣ ಗೀತಾಚಾರ್ಯ ಕೃಷ್ಣ, ಗೀತೆಗೆ ಸಂಗೀತಕ್ಕೆ ಒಲಿತಕ್ಕಂಥ ಕೃಷ್ಣ. ಆದ್ದರಿಂದಲೇ ನಾವು ನಮ್ಮ ಪರ್ಯಾಯವನ್ನು ಭಗವದ್ಗೀತೆಯ ಮುಖಾಂತರ ಕೃಷ್ಣನ ಪೂಜೆ ಮಾಡಬೇಕು ಅಂತ ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ಹೆಸರಿಟ್ಟಿದೆ. ವಿಶ್ವಾದ್ಯಂತ ಭಗವದ್ಗೀತೆಯ ಮುಖಾಂತರ ಕೃಷ್ಣನ ಪೂಜೆ ಮಾಡತಕ್ಕಂತಹ ಪರ್ಯಾಯ ಅಂತ ಹೇಳಿ 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸಿ ಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು. ಈಗಾಗಲೇ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೆದಿದ್ದಾರೆ.
ಬರೆದು ಸಮರ್ಪಣೆ ಮಾಡಿದ್ದಾರೆ. ಅವರವರ ಮನಸ್ಸಿನ ಅಭೀಷ್ಟಗಳೆಲ್ಲ ಪೂರ್ಣವಾಗಿದೆ. ನಮಗೆ ಈ ಕೋಟಿ ಗೀತಾಗೀತನೆಯನ್ನು ಶುರು ಮಾಡುವಾಗ ಒಂದು ಆತಂಕ ಇತ್ತು. ಯಾರು ಬರೀತಾರೆ ಭಗವದ್ಗೀತೆಯಲ್ಲ, ಯಾರಿಗೆ ಗೊತ್ತು, 1 ಕೋಟಿ ಜನ ಬರೆಯುವುದರಲ್ಲಿ ಇದು ಸಾಧ್ಯನಾ ಅಂತ ಹೇಳಿ ನಮಗೆ ಚಿಂತೆ ಇತ್ತು. ಆದರೆ ಈಗ ನಮಗೆ ಏನಾಗಿದೆ ಅಂದರೆ ಸಾಕಪ್ಪ ಸಾಕು, ಇನ್ನು ಜಾಸ್ತಿ ಬರೆಯೋದು ಬೇಡ ಸಾಕು ಅಂತೇಳಿ ಆ ರೀತಿ ಜನಗಳು ಬರೆಯದೇ ಬರೀತಾರೆ. ನಾವು ಜನಗಳಿಗೆ ಒಂದು ಸಲ ಬರೆಯಿರಿ ಅಂತ ಹೇಳಿದರೆ ಈಗ ಪ್ರತಿಯೊಬ್ಬರು ಕೂಡ ಒಮ್ಮೆ ಬರೆದು ಮತ್ತೊಮ್ಮೆ ಹೀಗೆ 10 ಸಲ 20 ಸಲ, ಮೊನ್ನೆ ಒಬ್ಬರು 108 ಸಲ ಬರೆದಿದೆ. ದೊಡ್ಡ ಹಿಡಿಗೆಯಲ್ಲಿ ತಾವು ಬರೆದ ಪುಸ್ತಕವನ್ನು ಬರೆದಿದ್ದಾರೆ. ಭಗವದ್ಗೀತೆ ಕೃಷ್ಣನ ಹಾಗೆ ಭಕ್ತರನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ವಿಶೇಷ ಗ್ರಂಥ, ಅಯಸ್ಕಾಂತದಲ್ಲಿ. ಅದನ್ನು ಒಮ್ಮೆ ಓದಿದರೆ ಮತ್ತೆ ಅದು ನಮ್ಮ ಬಿಡುದೇ ಇಲ್ಲ. ಮತ್ತೊಮ್ಮೆ ಓದೋಣ, ಮತ್ತೊಮ್ಮೆ ಬರೆಯೋಣ. ಭಗವದ್ಗೀತೆ ಬರೆದಂತಹ ಎಲ್ಲ ಭಕ್ತರ ಅನುಭವವನ್ನು ಕೇಳಿ ನಾವು ಆಶ್ಚರ್ಯ ಪಟ್ಟಿದ್ದೇವೆ. ಯಾರ್ಯಾರಿಗೆ ಮನಸ್ಸಿನಲ್ಲಿ ಏನೇನು ಸಂಕಲ್ಪ ಇದೆಯೋ ಗೀತೆ ಬರೆದು ಮುಗಿಯುವಾಗ ಅದೆಲ್ಲ ಪೂರ್ಣವಾಗ್ತದೆ. ಮದುವೆ ಆಗಲಿದ್ದವರಿಗೆ ಮದುವೆ, ಮಕ್ಕಳಾಗಲಿದ್ದವರಿಗೆ ಮಕ್ಕಳು, ಅದೇ ರೀತಿ ಉದ್ಯೋಗ ಇಲ್ಲದಿದ್ದವರಿಗೆ ಉದ್ಯೋಗ, ಮನೆ ಬೇಕಾದವರಿಗೆ ಮನೆ. ಈ ರೀತಿಯಾಗಿ ಯಾರ್ಯಾರ ಮನಸ್ಸಿಗೆ ಏನೇನು ಸಂಕಲ್ಪ ಮಾಡ್ತಾರೆ. ಇವತ್ತೇ ಒಬ್ಬರು ಬಂದು ಹೇಳಿದ್ರು, ನಮ್ಮ ಹೆಂಡತಿ ಬಿಟ್ಟು ಹೋಗಿದ್ರು, ಅವ್ರ ಮನೆಗೆ ಬರಬೇಕು ಅಂತ ಹೇಳಿ ನಾನು ಗೀತೆ ಬರೆದೆ. ಬರೆದು ಮುಗಿಸುವಾಗ ಹೆಂಡತಿ ಬಂದು ನನಗೆ ಅಷ್ಟೇ 28 ವರ್ಷ ಹಿಂದೆ ಗಂಡ ಬಿಟ್ಟು ಹೋಗಿದ್ರು, ಇನ್ನೇಲಿ ಬರ್ತಾರೆ ಅಂತ ಹೇಳಿ ನಾವು ಗೀತೆ ಬರೆದು ಮುಗಿಸುವ ದಿವಸ 28 ವರ್ಷದ ಹಿಂದೆ ಬಿಟ್ಟು ಹೋದ ಗಂಡ ನಾವು ಒಟ್ಟಿಗೆ ಬರೋದು ಏನು ಹೇಳಿ. ಈ ರೀತಿ ಭಗವದ್ಗೀತೆಯ ಒಂದು ಮಹಿಮೆಯನ್ನು ನೋಡಿದರೆ ರೋಮಾಂಚಕವಾದ. ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆ ಮಾತಾಡ್ತಾ ಇದೆ, ಸ್ಪಂದಿಸ್ತಾ ಇದೆ. ಯಾಕೆಂದರೆ ಗೀತೆಯೊಳಗೆ ಕೃಷ್ಣ ಇದ್ದಾನೆ. ಸಾಕ್ಷಾತ್ ಕೃಷ್ಣ ನಾನು ಎಲ್ಲಿದ್ದೇನೆ ಹೇಳಿದರೆ ನನ್ನ ಗೀತೆಯಲ್ಲಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಗೀತೆಯ ಕೊನೆಯಲ್ಲಿ ಕೃಷ್ಣ ಹೇಳಿದಂತಹ ಮಾತು ಏನೆಂದರೆ, ನನ್ನನ್ನು ಯಾರು ಒಲಿಸಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೋ, ನನಗೆ ಯಾರು ಇಷ್ಟ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ನನ್ನ ಗೀತೆಯನ್ನು ಪ್ರಚಾರ ಮಾಡಿ. ಅಧ್ಯೇಶ್ಯತೇಕ ದೈವಂ ಧರ್ಮ್ಯಂ ಸಂವಾದಮಾಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಪ್ರೇಯತಿ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕರ್ತವ್ಯ. ನನಗೆ ಅತ್ಯಂತ ಆಪ್ತರಾದ ಭಕ್ತ ಯಾರಂದರೆ ನನ್ನ ಗೀತೆಯನ್ನು, ಅವನಿಗಿಂತ ಆಪ್ತರಾದವ ಬೇರೆ ಯಾರೂ ಇಲ್ಲ. ನನಗೆ ಬಾಯಿಬಿಟ್ಟು ಕೃಷ್ಣ ಹೇಳಿದ. ಕೃಷ್ಣನ ಅನುಗ್ರಹಕ್ಕೋಸ್ಕರ ನಾವೆಲ್ಲ ಕಷ್ಟಪಡ್ತಾ ಇದ್ದೇವೆ. ಆದರೆ ಸುಲಭವಾದಂಥ ದಾರಿ ಭಗವದ್ಗೀತೆಯ ಮುಖಾಂತರ ಕೃಷ್ಣನನ್ನು ಒಲಿಸುವ ದಾರಿ. ಆದ್ದರಿಂದ ಆ ಗೀತೆಯ ಪ್ರಚಾರದ ಮುಖಾಂತರ ಭಕ್ತರೆಲ್ಲ ಭಗವದ್ಗೀತೆಯನ್ನು ಓದಿ ಬರೆದು ಕೃಷ್ಣನ ವಿಶೇಷ ಅನುಗ್ರಹ ಪಡೆಯಲಿ ಎಂಬ ಇರಾದೆಯಿಂದ ನಾವು ಈ ಕೋಟಿ ಗೀತಾಲೇಖನ ಎಂಬಂತಹ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದು, ಇಡೀ ಪರ್ಯಾಯವನ್ನು ಗೀತಾಮಯವನ್ನು ಭಗವದ್ಗೀತೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಪ್ರತಿನಿತ್ಯ 100 ವಿದ್ವಾಂಸರಿಂದ ಗೀತೆಯ ಪ್ರವಚನ ನಡೀತಾ ಇದೆ. ಅಖಂಡ ಗೀತಾ ಪಾರಾಯಣ ಗೀತಾ ಮಂದಿರದಲ್ಲಿ ನಡೀತಾ ಇದೆ. ಭಗವದ್ಗೀತೆಯ ಬಗ್ಗೆ ಜಾಗತಿಕ ಸ್ಪರ್ಧೆಗಳು ನಡೀತಾ ಇದೆ. ಅದೇ ರೀತಿ ಸಭೆಗಳು, ಸಮಾವೇಶಗಳು ನಡೀತಾ ಇದೆ. ಜಗತ್ತಿನಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಕ್ಷೇತ್ರದ ಗಣ್ಯರಿಂದ ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಒಂದು ಮಾತುಗಳು, ವಿಶೇಷವಾದಂತಹ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ನಾಟಕಗಳು, ಅದೇ ರೀತಿ ಸಂಗೀತಗಳು, ಗೀತೆಗೆ ಸಂಬಂಧಪಟ್ಟಂತೆ ಏನೇನು ಉಂಟು ಅದೆಲ್ಲವನ್ನು ಕೂಡ ನಾವು ಕೃಷ್ಣನಿಗೆ ಈ ಪರ್ಯಾಯದಲ್ಲಿ ಅರ್ಪಿಸ್ತಾ ಇದ್ದೇವೆ. 30 ವರ್ಷಗಳಿಂದ ಭಗವದ್ಗೀತೆಯ ಪ್ರಚಾರವನ್ನು ಮಾಡಬೇಕು ಎಂಬಂಥ ದೀಕ್ಷೆಯನ್ನು ಇದು ನಮ್ಮ 2ನೇ ಪರ್ಯಾಯದಲ್ಲಿ. ಅದಕ್ಕೋಸ್ಕರ ಗೀತಾ ಮಂದಿರವನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದು 1 ಲಕ್ಷ ಜನರಿಂದ ಅವತ್ತು ಭಗವದ್ಗೀತೆಯನ್ನು ಬರೆಸಿ ಅವತ್ತಿನ ಪ್ರಧಾನಮಂತ್ರಿಗಳಾದಂತಹ ನರಸಿಂಹರಾಯರ ಮುಖಾಂತರ 1 ಲಕ್ಷ ಪುಸ್ತಕಗಳ ಸಮರ್ಪಣೆ ನಡೆದಿತ್ತು. ಅದೇ ರೀತಿ ನೇಪಾಳ ರಾಜರನ್ನು ಕರೆಸಿ ಗೀತಾ ಮಂದಿರದ ಒಂದು ಉದ್ಘಾಟನೆಯನ್ನು ನಡೆದಿತ್ತು. ರಾಷ್ಟ್ರಪತಿಗಳಾದ ಶಂಕರದಯಾಳ ಶರ್ಮ ಅವರು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಇಲ್ಲಿ ಶಾಶ್ವತವಾಗಿ ಕಲ್ಲಿನಲ್ಲಿ ಭಗವದ್ಗೀತೆಯನ್ನು ಎತ್ತಿಸಿದ್ದೇವೆ. ಗೀತೆಯ ಮುಖ್ಯ ಸಂದೇಶವನ್ನು ಚಿತ್ರದ ಮೂಲಕ ತೋರಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಪ್ಲನೆಟೋರಿಯಂ ಮಾಡಿ ವಿಶ್ವರೂಪ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೇವೆ. ಹೀಗೆ ಗೀತೆಗೆ ಸಂಬಂಧಪಟ್ಟಂತೆ ರಿಸರ್ಚ್ ಸೆಂಟರು,
ಅದೇ ರೀತಿ ವಿದ್ಯಾಪೀಠ, ಮ್ಯೂಸಿಯಂ, ಬೇರೆ ಬೇರೆ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಗೀತಾ ಮಂದಿರದಲ್ಲಿ ಕೃಷ್ಣನ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಗೀತಾ ಪ್ರಚಾರ ಆಗಬೇಕು ಹೇಳಿ ಗೀತಾ ಮಂದಿರದ ನಿರ್ಮಾಣವು ಕೂಡ ಆಗಿದೆ. ಅದೇ ರೀತಿ 1 ಕೋಟಿ ಜನ ಭಗವದ್ಗೀತೆಯ ಒಂದು ಪಾರಾಯಣವನ್ನು ಬರೆಯುವ ಯಜ್ಞವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ 15 ದಿವಸದ ಹಿಂದೆ 28ನೇ ತಾರೀಕಿಗೆ ಲಕ್ಷ ಕಂಠ ಗೀತಾ ಮಂದಿರದ ಎದುರಿನ ಮೈದಾನದಲ್ಲೇ 1 ಲಕ್ಷ ಜನ ಸೇರಿ ಏಕಕಾಲದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದ್ದಾರೆ. ಗೀತಾ ಮಂದಿರದ ಎದುರಿನ ವಿಶಾಲವಾದಂತಹ ಜಾಗದಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಬಂದು 1 ಅಧ್ಯಾಯವನ್ನು ಸಂಪೂರ್ಣವಾಗಿ ಕಂಠಪಾಠದಲ್ಲಿ ಅವರು ಪಾರಾಯಣದಲ್ಲಿ ಸೇರಿಕೊಂಡು 15ನೇ ಅಧ್ಯಾಯವನ್ನು ಅವರು ಕಂಠತಃ ಪಾರಾಯಣ ಮಾಡಿ ಆ 1 ಲಕ್ಷ ಜನ ಮಾಡಿದ ಪಾರಾಯಣವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಈ ರೀತಿ ಭಗವದ್ಗೀತೆಯ ಬಗ್ಗೆ ವಿಶೇಷವಾದ ಕಾರ್ಯಕ್ರಮ 1 ವರ್ಷಗಳಲ್ಲಿ 2 ವರ್ಷದಲ್ಲಿ ಬೃಹತ್ ಗೀತೋತ್ಸವ ಎಂಬುದಾಗಿ ಗೀತೋತ್ಸವವನ್ನು ನಾವು ಆಚರಣೆ ಮಾಡಿ ಅದನ್ನು ನರೇಂದ್ರ ಮೋದಿಯವರ ಮುಖಾಂತರ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿ ಅವರಿಗೆ ನಮ್ಮ ದೇಶದ ಭಾರತ ಭಾಗ್ಯ ವಿಧಾತ ಎಂಬಂತಹ ಬಿರುದನ್ನು ಕೂಡ ಇವತ್ತು ನಮ್ಮ ದೇಶದ ಈ ಒಂದು ಆಧ್ಯಾತ್ಮಿಕ ಸಂಪತ್ತನ್ನು ಜಗತ್ತಿಗೆ ಪರಿಚಯ ಮಾಡಿದಂತಹ ಒಂದು ಮೊಟ್ಟ ಮೊದಲ ಪ್ರಧಾನಿ ಅಂತ ಹೇಳ್ಬೋದು. ಹೋದಲ್ಲೆಲ್ಲ ಭಗವದ್ಗೀತೆಯಲ್ಲೇ ಉಡುಗೊರೆಯನ್ನು ಕೊಟ್ಟಿರುವಂತಹ ಶ್ರೀ ನರೇಂದ್ರ ಮೋದಿಯವರು ಈ ಗೀತಾಚಾರ್ಯರ ಕೃಷ್ಣರ ವಿಶೇಷ ಅನುಗ್ರಹವನ್ನು ಪಡೆಯಲಿ ಅಂತ ಹೇಳಿ ಅವರನ್ನು ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಿದರು. ಈ ರೀತಿ ಸಮಗ್ರ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ವಿಶ್ವಾದ್ಯಂತ ಕೃಷ್ಣನ ಗೀತೆಯನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ನಾವು ಪರ್ಯಾಯವನ್ನು ಸಂಕಲ್ಪ ಮಾಡಿದ್ದೇವೆ. ಇದು ಕೇವಲ 29 ದಿವಸಗಳು 30 ದಿವಸಗಳು ಮಾತ್ರ ಇದೆ. ಜನವರಿ 12ನೇ ತಾರೀಕಿಗೆ ನಮ್ಮ 4ನೇ ಪರ್ಯಾಯದ ಮುಕ್ತಾಯ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ಮಂಗಳ ಗೀತೆಯನ್ನು ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಸಹಸ್ರ ಕಂಠ ದಾಸ ನಮ್ಮನ ಮುಖಾಂತರ ನೀವೇನು ಈ ಒಂದು ಗೀತೆಯನ್ನು ಸಮರ್ಪಣೆ ಮಾಡಿದ್ದೀರಿ. ಇದಕ್ಕೋಸ್ಕರ ಕೃಷ್ಣ ನಿಮಗೆ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾಳೆ 26 ಮತ್ತು 27ನೇ ತಾರೀಕಿಗೆ ಕೋಟಿ ಗೀತಾಲಯದ ಯಜ್ಞದ ಸ್ಮರಣಿಕೆಯಾಗಿ ಕೃಷ್ಣನಿಗೆ ಒಂದು ಬಂಗಾರದ ರಥವನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇವೆ. ಆ ಸಾರಥಿ ಸುವರ್ಣ ರಥ ಅಂತ ಹೇಳಿ ಆ ಬಂಗಾರ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಮುಖಾಂತರ ಈ ಗೀತಾ ಪ್ರಚಾರದ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಕೋಟಿ ಗೀತಾಲಯದ ಸ್ಮರಣಿಕೆಯಾಗಿ ಪಾರ್ಥ ಸಾರಥಿ ಸುವರ್ಣ ರಥದಲ್ಲಿ ಕೃಷ್ಣನಿಗೆ ನಿತ್ಯ ಉತ್ಸವ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ನಾಳೆ 26 ಮತ್ತು 27ನೇ ತಾರೀಕಿಗೆ ಇದರ ಸಮರ್ಪಣಾ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಈ ಒಂದು ಪರ್ಯಾಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಬಂದು ಕೃಷ್ಣನಿಗೆ ಕಂಠದ ಕಾಣಿಕೆಯನ್ನು ನೀವು ಸಮರ್ಪಣೆ ಮಾಡಿದ್ದೀರಿ. ಅದರಿಂದ ಕೃಷ್ಣ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣನಿಗೆ ಮಹಿಳೆಯರಂದರೆ ಬಹಳ ಇಷ್ಟ. ಆದ್ದರಿಂದ ಭಾಗವತದಲ್ಲೇ ಒಂದು ಪ್ರಸಂಗ ನಡೀತದೆ. ಭಾಗವತದಲ್ಲಿ ಗೋಪಾಲಕರು ಒಮ್ಮೆಲ್ಲ ಹಸಿದಾಗ ಕೃಷ್ಣನ ಬಂದು ಹಸಿವೆ ಆಗ್ತದೆ, ಏನಾದರೂ ಮಾಡು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರೆ, ಅಲ್ಲಿ ದೂರದಲ್ಲಿ ಒಂದು ಯಜ್ಞ ನಡೀತಾ ಇದೆ, ಅಲ್ಲಿ ಹೋಗಿ ಕೇಳಿ ಅಲ್ಲಿ ನಿಮಗೆ ಕೊಡ್ತಾರೆ, ಹೇಳ್ಕೊಂಡು ಬನ್ನಿ. ಆದರೆ ಅಲ್ಲಿ ಯಜ್ಞದ ಹತ್ತಿರ ಬಂದಾಗ ಅಲ್ಲಿ ನನಗೆ ಹಸಿವಾಗಿದೆ, ಏನಾದರೂ ಕೊಡಿ ಅಂತ ಹೇಳಿದಾಗ ಬೈದು ಕಳಿಸ್ಬಿಟ್ಟು, ಏನು ಇನ್ನೂ ಪೂರ್ಣಾಹುತಿ ಆಗಲಿಲ್ಲ, ಯಜ್ಞ ಮುಗಿಲಿಲ್ಲ, ಏನು ಕೊಡಲಿಕ್ಕೆ ಅಂದರೆ ಹೋಗಿ. ಕೃಷ್ಣನ ಹತ್ತಿರ ಗೋಪಾಲಕ ಬಂದು ಹಾಗೆ ಹೇಳಿದರು, ನಮ್ಮ ಬೈದು ಕಳಿಸಿದರು. ಅಲ್ಲಿ ಕೃಷ್ಣ ಒಂದು ಉಪಾಯ ಹೇಳ್ತಾರೆ, ನೀವು ಹೋಗಿ ಆ ಪುರೋಹಿತರ ಹತ್ರ ಹೋಗಿ ಯಾಕೆ ಕೇಳಿದ್ದು, ಹಿಂದಿನ ಹಿಂದೆ ಹೋಗಿ ಅಲ್ಲಿ ಅಡಿಗೆ ಮನೆ ಹತ್ರ ಹೆಂಗಸರ ಹತ್ರ ಹೋಗಿ ಕೇಳಿ ಕೃಷ್ಣನಿಗೆ ಹಸಿವಾಗಿದೆ ಕೊಡಿ ಅಂತ ಹೇಳಿ. ಆ ಪ್ರಕಾರ ಮತ್ತೆ ಪುನಃ ಬಂದು ಹಿಂದಿನ ಬಾಗಿಲಲ್ಲಿ ಬಂದು ಎಲ್ಲ ಮಹಿಳೆಯರ ಹತ್ರ ಅಡಿಗೆ ಮನೆಯಲ್ಲಿ ಕೃಷ್ಣನಿಗೆ ಹಸಿವಾಗಿದೆ ಅಂತ ಹೇಳಿ ಕೇಳಿದಾಗ ಅಲ್ಲಿ ನೈವೇದ್ಯಕ್ಕೆ ಮಾಡಿಟ್ಟದ್ದನ್ನೆಲ್ಲ ಕೊಟ್ಟುಬಿಟ್ಟರು. ಆಗ ನೋಡ್ಬೇಕು ಕೃಷ್ಣನೇ ಬಂದು ಕೇಳ್ತಾ ಇದ್ದಾನೆ. ಆವಾಗ ಆಮೇಲೆ ಪುರೋಹಿತರಿಗೆಲ್ಲ ಗೊತ್ತಾಗುತ್ತೆ, ತುಂಬ ಸಿಟ್ಟು ಮಾಡಿಕೊಂಡು. ಆದರೆ ಕೃಷ್ಣ ಹೇಳ್ತಾನೆ, ನೋಡಿ
ಹೆಂಗಸರಿಗೆ ಎಷ್ಟು ಭಕ್ತಿ, ಈ ಗಂಡಸರೇ ಯಾವಾಗ ರಫ್ ಅವರು. ಹಾಗಾಗಿ ಕೇಳಿರುಕೊಂಡಿಲ್ಲ ಇವರು ಹೇಗೆ ತೆಗೆದುಕೊಟ್ಟರು ಅಂತ ಹೇಳಿ ಹೆಂಗಸರಿಗೆ ಆಮೇಲೆ ಪ್ರಶಂಸೆಯನ್ನು ಮಾಡ್ತಾರೆ. ಕೊನೆಗೆ ಗಂಡಸರಿಗೂ ಕೂಡ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ಆಮೇಲೆ ಕೃಷ್ಣನ ಒಂದು ಅನುಗ್ರಹವನ್ನು ಪಡೆದಿರುವ ಪ್ರಸಂಗ ಭಗವಂತನಿಗೆ ಬರ್ತದೆ. ಇದರಿಂದ ಏನು ಗೊತ್ತಾಗ್ತದೆ, ಕೃಷ್ಣ ಮಹಿಳೆಯರ ಭಕ್ತಿಯನ್ನು, ಸ್ತ್ರೀ ಶಕ್ತಿಯನ್ನು, ಸ್ತ್ರೀ ಭಕ್ತಿಯನ್ನು ಕೂಡ ಅವನು ವಿಶೇಷವಾಗಿ ಗುರುತಿಸಿದ್ದಾನೆ. ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ನಾವು ಭಗವಂತನಿಂದ ನಾವು ತಿಳಿಯಬಹುದು. ಆ ರೀತಿ ಇವತ್ತೆಲ್ಲ ಮಹಿಳಾ ಸಂಘಟನೆಯವರು ಬಂದು ಅದು ಕೂಡ ಬಹಳ ನೀವು ಯೋಚನೆ ಮಾಡಿದ್ದೀರಿ. ಕೃಷ್ಣನಿಗೆ ಹತ್ತಿರ ಬರುವಾಗ ಅವರಿಗೆ ಇಷ್ಟವಾದಂತೆ ಮಾಡಬೇಕು ಅಂತ ಎಲ್ಲರೂ ನೀಲಿ ವಸ್ತ್ರವನ್ನು ಇಟ್ಕೊಂಡು, ಯಾಕಂದರೆ ನೀಲಮೇಘ ಅವರಿಗೆ ನಮ್ಮನ್ನು ನೋಡಿದ ತಕ್ಷಣ ಕೃಷ್ಣನಿಗೆ ಆಕರ್ಷಣೆ ಆಗಬೇಕು ಅಂತ ಹೇಳಿ ಅವರಿಗೆ ಇಷ್ಟವಾದಂತಹ ನೀಲ ವಸ್ತ್ರವನ್ನೇ ಇಟ್ಟುಕೊಂಡು ನೀವು ಇವತ್ತು ಬಂದಿದ್ದೀರಿ. ಕೃಷ್ಣನಿಗೆ ವಿಶೇಷವಾದಂತಹ ಸಂತೋಷವಾಗಿದೆ. ನಿಮ್ಮ ಈ ದಾಸ ನಮನದಿಂದ ಕೃಷ್ಣನಿಗೆ ವಿಶೇಷ ಸಂತೋಷವಾಗಿ ನಿಮ್ಮ ವಿಶೇಷ ಅನುಗ್ರಹವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ, ನಮ್ಮ ಕೋಟಿ ಗೀತಾಲೇಖನ ಯಜ್ಞದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು. ಭಕ್ತರ ಒತ್ತಾಯದ ಮೇರೆಗೆ ನಾವು ಈ ಯೋಜನೆಯನ್ನು ಇನ್ನೂ 2 ವರ್ಷಕ್ಕೆ ಮುಂದುವರಿಸುತ್ತೇವೆ. ಈ 1 ಕೋಟಿ ಇನ್ನಷ್ಟು ಜನ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಬರೆದು ಬಂದು ಕೃಷ್ಣನಿಗೆ ಸಮರ್ಪಣೆ ಮಾಡುವ, ಗೀತಾಮಂದಿರವನ್ನು ಸಮರ್ಪಣೆ ಮಾಡತಕ್ಕಂತಹ ಒಂದು ಅವಕಾಶ ಇನ್ನೂ 2 ವರ್ಷಗಳ ಕಾಲ ಇದೆ. ಹಾಗಾಗಿ ಈಗಾಗಲೇ ಅದು ಬರೆಯಲಿಕ್ಕೆ ಶುರು ಮಾಡಲಿಲ್ಲ. ಅವರು ಮತ್ತೆ ಪುನಃ ಬರೆಯುವ ದೀಕ್ಷೆಯನ್ನು ತಗೊಂಡು ನೀವು ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಬೋಧಿಸಬೇಕು. ನಿಮಗೆ ಏನಾದರೂ ಗಿಫ್ಟ್ ಕೊಡುವುದಾದರೆ ಇನ್ನು ಭಗವದ್ಗೀತೆಯನ್ನೇ ಮೋದಿಯವರ ಹಾಗೆ ಎಲ್ಲ ಕಡೆ ಗಿಫ್ಟ್ ಕೊಡಬೇಕು. ಮನೆಯಲ್ಲಿ ನೀವು ಬರೆದ ಪುಸ್ತಕವನ್ನು ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ನಿತ್ಯ ಪೂಜೆ ಆಗುತ್ತೆ. ಘರ ಗೀತಾ ಅಂತ ಪ್ರತಿಯೊಂದು ಮನೆಯಲ್ಲಿ ಭಗವದ್ಗೀತೆ ಇರಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಗೀತಾರಾಧನೆ ನಡೆಯಬೇಕು. ಕೃಷ್ಣನ ಸಾನ್ನಿಧ್ಯ ಇರಬೇಕು ಎಂಬ ಉದ್ದೇಶದಿಂದ ನಾವು ಈ ಶಾಶ್ವತವಾದ ಯೋಜನೆ ಇದು ನಿರಂತರ ಗೀತಾ ಪ್ರಚಾರಕ್ಕೆ ಕಾರಣ ಆಗಬೇಕು. ಮುಂದೆ ನಿಮ್ಮ ನಂತರ ನಮ್ಮ ತಾಯಿ ಬರೆದದ್ದು, ನಮ್ಮ ತಂದೆ ಬರೆದದ್ದು, ಅಜ್ಜ ಬರೆದದ್ದು, ಅಜ್ಜಿ ಬರೆದದ್ದು ಅಂತ ಹೇಳಿ ಆ ಮನೆಯಲ್ಲಿ ನೀವು ಬರೆದ ಪುಸ್ತಕ ಅದೊಂದು ಅಮೂಲ್ಯವಾದಂತಹ ಪವಿತ್ರ ವಸ್ತುವಾಗಿ ಮುಂದೆಯೂ ಕೂಡ ಅದು ಮುಂದುವರಿಯಬೇಕು. ಗೀತೆಯ ಜಾಗೃತಿ ನಮ್ಮ ಇಡೀ ವಂಶದಲ್ಲಿ ಇರಬೇಕು ಎಂಬಂತಹ ಈ ಒಂದು ಉದ್ದೇಶದಿಂದ ಇದನ್ನು ದೀರ್ಘಕಾಲೀನವಾದಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ನಮ್ಮ ಗೀತಾ ಮಂದಿರದಲ್ಲಿ ಎಲ್ಲ ಪುಸ್ತಕಗಳು ಲಭ್ಯವಿದೆ. ನಮ್ಮ ಗೀತಾ ಮಂದಿರವನ್ನು ಕೂಡ ನೀವು ಅಲ್ಲಿ ನೋಡಬೇಕು. ಮೇಲ್ಗಡೆ ಇಡೀ ಭಗವದ್ಗೀತೆಯನ್ನು ಕೆತ್ತಿದ್ದು ಗೀತೆಯ ಸಂದೇಶಗಳು, ಹಾಗೆಯೇ ಇಲ್ಲಿ ಉಚಿತ ಉಪಹಾರದ ವ್ಯವಸ್ಥೆಯು ಕೂಡ ನಿತ್ಯ ಉಪಹಾರ ವ್ಯವಸ್ಥೆ ಇದೆ. ಅದೇ ರೀತಿ ಪ್ಲಾನೆಟೋರಿಯಂನಲ್ಲಿ ಗೀತಾ ಕೃಷ್ಣನ ವಿಶ್ವರೂಪ ದರ್ಶನವನ್ನು ತೋರಿಸತಕ್ಕಂಥದ್ದಿದೆ. ಹಾಗೆ ಒಂದು ಆಡಿಟೋರಿಯಂ ಕೂಡ ಕಟ್ಟಿದ್ದೇವೆ. ಕೃಷ್ಣನಿಗೆ ಇಷ್ಟವಾದಂತಹ ಲಡ್ಡೂತ್ಸವ ಕಡೆ 108 ಬಗೆಯ ಲಡ್ಡುಗಳನ್ನು ಕೃಷ್ಣನಿಗೆ ಗೀತಾಮಂದಿರದಲ್ಲಿ ಪ್ರತಿನಿತ್ಯ ಸಮರ್ಪಣೆ ಮಾಡತಕ್ಕಂತಹ ಲಡ್ಡು ಕೃಷ್ಣನು ಕೂಡ ಈ ಗೀತಾಮಂದಿರದಲ್ಲಿ ಇವೆಲ್ಲರೂ ಕೂಡ ಅಲ್ಲಿಗೆ ಬಂದು ಆ ಗೀತಾ ಮಂದಿರವನ್ನು ದರ್ಶನ ಮಾಡಿ ಈ ಭಗವದ್ಗೀತೆಯ ಪುಸ್ತಕವನ್ನು ಕೂಡ ಪಡೆದು ನಾವು ಪ್ರಸಾದವನ್ನು ಕೂಡ ಇಲ್ಲಿ ಅಲ್ಲೇ ಕೊಡ್ತಾ ಇದ್ದೇವೆ. ಅಲ್ಲೇ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ದಾಸರವರ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ನಮ್ಮ ಲಕ್ಷ್ಮಿಯವರು, ಸುಭಾಷಿ, ಗೀತಾಮಣಿಯವರು ಇವರೆಲ್ಲ ನಾವು ಅಲ್ಲಿ ರಾಘವೇಂದ್ರ ಮಠಕ್ಕೆ ಬಂದಾಗ ಮತ್ತು ನೋಡಿ ನಮಗೆ ಆಶ್ಚರ್ಯ ಆಯಿತು. ಒಮ್ಮೆಲೆ ಇಷ್ಟು ಜನ ಬಂದು ಹಾಡುವುದನ್ನು ನೋಡಿದಾಗ ಒಂದು ಗಾಬರಿ ಆಯಿತು. ಇಲ್ಲಿ ಕಾಲು ತೊಳಿತಾಗಿ ಹೋಗ್ತದೆ ಅಂತ ಹೇಳಿ ಗಾಬರಿ ಕೂಡ ಆಗಿ ಹೋಯಿತು. ಅಂತಹ ರೀತಿಯಲ್ಲಿ ಇವತ್ತು ಬಹಳ ದೊಡ್ಡ ಸಂಘಟನೆಯಾಗಿ ಲಕ್ಷಾಂತರ ಜನರನ್ನು ಒಳಗೊಂಡಂತಹ ಈ ದಾಸರಮನ ಸಂಸ್ಥೆ ಇದೊಂದು ಬಹಳ ದೊಡ್ಡ ಒಂದು ಸಾಧನೆ ಎಂಬುದಾಗಿ ನಾವು ಭಾವಿಸ್ತಾ ಈ ಸಂಸ್ಥೆಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶ್ರೀ ಕೃಷ್ಣನ ಅನುಗ್ರಹ ಇರಲಿ. ಇದು ಈಗ ಏನು ಲಕ್ಷ ಸಂಖ್ಯೆಯನ್ನು ಹೊಂದಿದೆ, ಕೋಟಿ ಸಂಖ್ಯೆಯನ್ನು ಹೊಂದಬೇಕು. ಕೋಟಿ ಗೀತಾಲೇಖನ ಯಜ್ಞದ ಮುಖಾಂತರ ಕೋಟ್ಯಾಂತರ ಜನರಿಗೂ ಕೂಡ ಈ ದಾಸನಮನ ಸಂಸ್ಥೆ ಪರಿಚಿತವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿದ ಮತ್ತೊಂದು ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮಾತನ್ನು ಮುಗಿಸ್ತಾರೆ.